ನಂದು 2ನೇ ವರ್ಷ ಇದು ಆರ್ಕೆಸ್ಟ್ರಾ ಮನೋರಂಜನೆ ಕಾರ್ಯಕ್ರಮ. ಲಾಸ್ಟ್ ಇಯರ್ ಕೂಡ ಇದೇ ಸ್ಟೇಜ್ ಅಲ್ಲಿ ಹಾಕಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಿಗಳು, ನನ್ನ ಗುರುಗಳು, ಕೋಮಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ನಾಗರಾಜನ್ ಅವರೇ, ಮತ್ತೊಬ್ಬರು ನಿಶಬ್ದವಾಗಿರ್ಬೇಕು, ಮತ್ತೊಬ್ಬರು ನನ್ನ ಅಣ್ಣನ ಸಮಾನರಾದ ಡಿ.ವಿ. ಸಾಮಣ್ಣ ಅವರೇ, ಮತ್ತೊಬ್ಬರು ನಮ್ಮ ಹಿರಿಯ ವಕೀಲರು, ನನ್ನ ಅಣ್ಣನ ಸಮಾನರಾದ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನವರೇ, ಸಮಯ ಅಭಾವದಿಂದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ರೆ, ಮುಖ್ಯವಾಗಿ ಹೆಬ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹೆಬ್ನಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು, ಮುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನೀವು ಯುವಕರು, ಎಚ್.ಕೋಡಿಹಳ್ಳಿ ಅವರ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮಾಧ್ಯಮ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸುತ್ತಾ, ಏನು ನಾನು ಎಮ್ಮಕೊಂಡಹಳ್ಳಿಯಲ್ಲಿ ಹುಟ್ಟಿರ್ಬೋದು, ಆದ್ರೆ ನಾನು ಬೆಳೆದಿರೋದೆಲ್ಲ ಎಚ್.ಕೋಡಿಹಳ್ಳಿಯಲ್ಲಿ. ಇದುವರೆಗೂ ಕೂಡ ಮೊನ್ನೆ ತನಕ ಕೂಡ ನಮ್ಮ ಮನೆ ಕೂಡ ಇಲ್ಲೇ ಇತ್ತು. ನಾನು ಬೆಳೆದಿರೋದು ಎಚ್.ಕೋಡಿಹಳ್ಳಿಯಲ್ಲಿ. ಅದಕ್ಕೆ ನನಗೆ ಕೋಡಿಹಳ್ಳಿಯಿಂದ ಸಂಬಂಧ ಯಾವ ತರ ಇದೆ ಅಂತಂದ್ರೆ, ಒಂದು SC ಕಾಲೋನಿಯವರು ಕೂಡ ನನ್ನನ್ನು ಮಾತಾಡಿಸುವಾಗ, ನನ್ನನ್ನಾಗ್ಲಿ ನಮ್ಮ ತಂದೆಯವ್ರನ್ನಾಗ್ಲಿ ಮಾತಾಡಿಸುವಾಗ ಮಾಮ ಅಂತ ಕರೀತಾರೆ. ಯಾವುದೇ ಆ ತರ ಸಂಬಂಧ ಇರೋ ಜಾಗ ನಂದಿದು ಎಚ್.ಕೋಡಿಹಳ್ಳಿಯಲ್ಲಿ. ಮೊನ್ನೆ ಹೆಬ್ನಿಯಲ್ಲಿ ಆರ್ಕೆಸ್ಟ್ರಾ ನಡೆಸುವಾಗ ಒಬ್ಬ ವ್ಯಕ್ತಿ ಮಾತಾಡ್ತಾರೆ, ರೋಟರಿ ಸಂಸ್ಥೆಯಿಂದ ಎಲ್ಲಾ ಉಪಕರಣಗಳೆಲ್ಲ ಫ್ರೀಯಾಗಿ ತಂದು ಕೊಡ್ತಾ ಇದ್ದಾರೆ ಅಂತ. ರೋಟರಿ ಸಂಸ್ಥೆಯಲ್ಲಿ ತುಂಬಾ ಕೆಲಸ ಮಾಡಿರೋರಿದ್ದಾರೆ. ಇದೇ ಸ್ಟೇಜ್ ಅಲ್ಲಿ ಕೂಡ ನಮ್ಮ ವೆಂಕಟಗಿರಿಯಪ್ಪನವರು, ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನವರು, ನಮ್ಮ ನಾಗರಾಜನ್ ಅವರು ರೋಟರಿ ಸಂಸ್ಥೆಯನ್ನ ಉಳಿಸಿರ್ತಕ್ಕಂಥವ್ರು. ಮುಲ್ಬಾಗ್ಲಲ್ಲಿ 1.5 ಕೋಟಿ ಬೆಲೆ ಬಾಳುವ ಬಿಲ್ಡಿಂಗ್ ಅನ್ನ ರೋಟರಿ ಸಂಸ್ಥೆಯಲ್ಲಿ ಉಳಿಸಿರ್ತಕ್ಕಂಥವ್ರು ನಮ್ಮ ನಾಗರಾಜನ್ ಅವರು. ಆ ಸಂಸ್ಥೆಯಿಂದ, ಆ ಸಂಸ್ಥೆಗೆ ಡೋನರ್ಸ್ ಬೇಕೇ ಬೇಕು. ಯಾವುದೇ ಕೊಳ್ಳಿ, ಈಗ ಮೊನ್ನೆ ಸೈಕಲ್ ಕೊಟ್ವಿ, ಸೈಕಲ್ 2 ನಮ್ಮ ಹೆಬ್ನಿ ಪಂಚಾಯತಿ ಹೈಸ್ಕೂಲ್ಗೆ, 2 ಹೈಸ್ಕೂಲ್ಗೆ ಸೈಕಲ್ ಅನ್ನು ವಿತರಣೆ ಮಾಡಿದ್ವಿ. ಬಟ್ ಸೈಕಲ್ ವಿತರಣೆ ಮಾಡಬೇಕು ಅಂತಂದ್ರೆ ಒಂದು ಡೋನರ್ ಬೇಕು. ಒಂದು ಸೈಕಲ್ಗೆ 2,000 ರೂಪಾಯಿ ನಾವು ಕೊಟ್ರೆ 2,000 ರೂಪಾಯಿ ಸಂಸ್ಥೆ ಕೊಡ್ತದೆ. ಆವಾಗ 20 ಸೈಕಲ್ಗೆ 40,000 ಕೊಟ್ಬಿಟ್ಟು ನಾನು ಹೆಬ್ನಿ 2 ಹೈಸ್ಕೂಲ್ ಅವ್ರಿಗೂ ಸೈಕಲ್ ಅನ್ನ ನಮ್ಮ ಬಡ ವಿದ್ಯಾರ್ಥಿಗೆ, ನಮ್ಮ ಪಂಚಾಯತಿಗೆ ಸೇರಿರ್ತಕ್ಕಂಥವರಿಗೆ ವಿತರಣೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು 4,60,000 ಚೆಕ್ ಅನ್ನು ಕೂಡ ನಮ್ಮ ರೋಟರಿ ಸಂಸ್ಥೆಗೆ ನಮ್ಮ ನಾಗರಾಜನ್ ಅಧ್ಯಕ್ಷತೆಯಲ್ಲಿ ಕೊಟ್ಟಿದ್ದೀನಿ. ಏಕಂತಂದ್ರೆ ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಏನು ಹಸುಗಳ ವಿತರಣೆ ಬಂದಿದೆ, ಹಸುಗಳ ವಿತರಣೆ ನಮ್ಮ ಪಂಚಾಯತಿಯಲ್ಲಿ ನಾನು ಕೊಡುವ ಮುಂದಿನ ದಿನಗಳಲ್ಲಿ 16 ಹಸುಗಳನ್ನ ನಮ್ಮ ಪಂಚಾಯತಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಕೂಡ ಒಂದು ಹಸುಗೆ 30,000 ರೂಪಾಯಿ ನಾವು ಪೇ ಮಾಡಿದ್ರೆ 35,000 ರೂಪಾಯಿ ರೋಟರಿ ಕೊಡ್ತದೆ. ರೋಟರಿ ಯಾವುದು ಕೊಡಲ್ಲ, ಯಾವುದು ಫ್ರೀಯಾಗಿ ಕೊಡಲ್ಲ. ನಾವು ಡೋನರ್ ಇದ್ರೆ ರೋಟರಿ ಒಂದು ಒಳ್ಳೆ ಸಂಸ್ಥೆನೆ. ಡೋನರ್ಸ್ ಎಷ್ಟು ಡೋನರ್ಸ್ ಇದೆ. ಈಗ ಮೊನ್ನೆ ನಮ್ಮ ರೋಟರಿ ಅಧ್ಯಕ್ಷರು ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರು, ಹಸುಗಳು ಬಂದಿದೆ ಮೆಸೇಜ್ ಹಾಕಿದ್ದಾಗ 13 ಹಸು ನೀವು ಯಾರಾದ್ರೂ ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ 1 ವಾರ ನೋಡ್ಬಿಟ್ಟು ಮುಳಬಾಗಿಲು ತಾಲೂಕಿಗೆ ಕ್ಲಬ್ ಬಂದಿರ್ತಕ್ಕಂಥ ಹಸುಗಳು ಬೇರೆ ತಾಲೂಕಿಗೆ ಹೋಗ್ಬಿಡ್ತದೆ ಅಂತಂದ್ರು. ಇಮ್ಮಿಡಿಯೇಟ್ ನಮ್ಮ ಅಧ್ಯಕ್ಷರು ನಮ್ಮ ನಾಗರಾಜನ್ ಅವ್ರ ಹತ್ರ ಮಾತುಕತೆ ನಡೆಸಿ ನಾನು ಕೂಡ ಸಹಾಯ ಮಾಡ್ತೀನಿ, ಒಂದು ಹಸು ಕೂಡ ಬೇರೆ ಕ್ಲಬ್ಗೆ ಹೋಗ್ಬಾರ್ದು, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಅಣ್ಣವರು ಹೇಳಿದಾಗ 13 ಮತ್ತು ಮೊದಲೇ ನಾನು 4 ಹಸುಗಳನ್ನು ಬುಕ್ ಮಾಡಿದ್ದೆ, 17 ಹಸುಗಳನ್ನು ಕೂಡ ನಾನು ಬುಕ್ ಮಾಡಿದೀವಿ ನಮ್ಮ ಪಂಚಾಯತಿಗೆ ಸೇರಿಸ್ತಕ್ಕಂಥದ್ದೆಲ್ಲ. ಸ್ನೇಹಿತರೆ, ಇವೆಲ್ಲ ಕೂಡ ಯಾವುದು ಮಾತಾಡುವಾಗ ಮಾತನ್ನ ನಾಲಿಗೆ ಹರಿಬಿಡಬಾರ್ದು. ಯಾವುದು ಸತ್ಯ ಇದ್ರೆ ಅದನ್ನು ಮಾತ್ರ ಹೇಳ್ಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ನಿನ್ನೆ 22ನೇ ತಾರೀಕು 21ನೇ ತಾರೀಕು ಹೆಬ್ನಿಯಲ್ಲಿ ಆರ್ಕೆಸ್ಟ್ರಾ ಮತ್ತು ನಿನ್ನೆ ದಿವಸ ಬಹಳ ಅದ್ಭುತವಾಗಿ ಮುಷ್ಟೂರು ಆರ್ಕೆಸ್ಟ್ರಾ ನಡೀತು. ಈಗ 3ನೇದಾಗಿ ಕೋಡಿಹಳ್ಳಿಯಲ್ಲಿ ನಡೀತಾ ಇದೆ.
ಮತ್ತೆ ಇದಕ್ಕೆಲ್ಲ ನಮ್ಮ ನಾಗರಾಜನ್ನವರು, ಶ್ಯಾಮಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನವರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರು ಬಂದು ನನ್ನ 3 ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾದ್ರು. ಇನ್ನು ಉಳಿದ ನಮ್ಮ ನಾಯಕರೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ 3 ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೆ ನನಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಅದೇ ತರ ಕೋಡಿಹಳ್ಳಿ ಗ್ರಾಮದ ಯುವಕರು ಕೂಡ ನೀವೆಲ್ಲ ಮನೋರಂಜನೆ ಕಾರ್ಯಕ್ರಮ ಬಂದಿದ್ದೀರಾ, ಎಂಜಾಯ್ ಮಾಡಿ ನೀವೆಲ್ಲರೂ ಕೂಡ ಹೋಗ್ಬೇಕು ಅಂತ ಹೇಳಿ ಈ ಗುರು ಎಂಟರ್ಟೈನರ್ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು. ಇದೇ ತರ 3 ದಿವಸದಿಂದ ರೆಗ್ಯುಲರ್ ಆಗಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಒಂದ್ಸುತ್ತ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಒಂದ್ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.